ಸಮದುಃಖದ ಸಾಮರಸ್ಯ ಅಂತ ಅಲ್ಲಿಗೆ ನಿಲ್ಲಿಸಿದ್ದೀರಿ. ಅದಕ್ಕೆ ಮುಂದೆ ಸಾಮಗಾನದ ಲಹರಿಯ ಮೇಲೆ ತೇಲಿ ಬರೋದಲ್ಲಿದೆ ನೋಡು ನಮ್ಮ ನಾಡು. ಅದು ಯಾವಾಗ ತೇಲಿ ಬರೋದು? ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದನ್ನು. ಕಟ್ಟಬೇಕಲ್ಲ ನಾವು. ಅಂತ ನಾಡನ್ನು ಕಟ್ಟತಕ್ಕಂಥ ಮಕ್ಕಳನ್ನ ತಯಾರು ಮಾಡ್ಬೇಕಾದ್ರೆ ಅಂತ ಶಿಕ್ಷಣ ಕೊಡ್ತಕ್ಕಂಥ, ಉತ್ತಮವಾದ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥ, ಫುಲ್ ಬ್ಲಡ್ ಶಿಕ್ಷಕರಿರ್ತಕ್ಕಂಥ, ಉತ್ತಮವಾದ ಶಾಲಾ ಕಟ್ಟಡಗಳನ್ನು ಕಟ್ತಕ್ಕಂಥ, ಉತ್ತಮವಾದ ಶೌಚಾಲಯವನ್ನು ಕೊಡ್ತಕ್ಕಂಥ, ಉತ್ತಮವಾದ ಕುಡಿಯ ನೀರಿನ ಆಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಾಗ ಇಂಥ ನಾಡನ್ನು ಕಟ್ತಕ್ಕಂಥ ಕೆಲಸ ಖಂಡಿತ ಆಗ್ತದೆ. ಅಡಿಗರು ಕಂಡಂಥ ಕನಸು ಆಗ್ತದೆ. ಸುಮ್ಮನೆ ನಾವು ಅದನ್ನ ವಾಕ್ಯವನ್ನು ಹೇಳಿದ್ರೆ ಆಗಲಿಲ್ಲ. 4,99,000 ಕೊಟ್ಟಿರ್ತಕ್ಕಂಥ ಈ ಬಜೆಟ್ನಲ್ಲಿ ಅಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದ್ರಿ ಪಾಪ. ನಾವು 500 ಸ್ಕೂಲ್ಗಳನ್ನು ಇವತ್ತು ಉತ್ತಮ ಮಾಡ್ತೀವಿ, 1,000 ಹೇಳಿದ್ದಾರೆ ಸಿದ್ದರಾಮಯ್ಯ. ನಾನು ಹೇಳ್ದವು ಒಂದು ಪಕ್ಷ ನಮಗೆ ರೋಡ್ ಬೇಡ ರೀ, 5 ವರ್ಷ ಗುಂಡಿ ಬಿದ್ದೋಗ್ಲಿ, 5 ವರ್ಷ ಬೇಡ ರೀ, ಕೊಡಿ ಆದ್ಯತೆ ಶಿಕ್ಷಣಕ್ಕೆ. ಏನು ನಾನು ಗ್ಯಾರಂಟಿ ಬಗ್ಗೆ ವಿರೋಧ ಮಾಡೋದಿಲ್ಲ. ಗ್ಯಾರಂಟಿ ಬಗ್ಗೆ ಪಾಪ ಬಡವರು ಅವ್ರಿಗೆ ಅದೇ 2 ಕೋಟಿ ಇದ್ದಂಗೆ, 2 ಲಕ್ಷ ಇದ್ದಂಗೆ. ನೀವೇನಾರು ಹೇಳಿದ್ರೆ ಬಾರ್ದು ವಿರೋಧ ಮಾಡ್ತೀರಿ. ಆ ಮನೆಯಲ್ಲಿ ಒಂದು ಮಗು ಶಿಕ್ಷಣ ಕಲ್ತ್ರೆ, ಆ ಮಗು ಒಂದು ಉತ್ತಮವಾದ ಶಿಕ್ಷಣ ತಂದು ಉತ್ತಮವಾದ ಒಂದು ರಿಕ್ಷಾ ಡ್ರೈವರ್ ಬಂದ್ಲಿ. ನಾವು ನೋಡ್ತೀವಿ UPSC ಎಕ್ಸಾಮ್ನಲ್ಲಿ ಒಂದು ರಿಕ್ಷಾ ಡ್ರೈವರ್ IAS ಆದರು, IPS ಆದರು, ಕೂಲಿ ಮಾಡ್ತಕ್ಕಂಥವ್ರು IAS ಆದರು, IPS ಆದರು. ಬಹಳ ಸಂತೋಷ ಆಗ್ತದೆ ಈ ನಾಡಿನಲ್ಲಿ. ಅಂತ ಒಂದು ಮಗುವನ್ನು ತಯಾರು ಮಾಡಿ ಕಳಿಸಿದ್ರೆ ಇಡೀ ಊರು ಉದ್ಧಾರ ಆಗ್ತದೆ, ಇಡೀ ಕುಟುಂಬ, ಅವರೆಲ್ಲ ಇಡೀ ನಾಡು ಉದ್ಧಾರ ಆಗ್ತದೆ. ಅಂತ ಕೆಲಸ ಆಗ್ಬೇಕಲ್ಲ ಇವತ್ತು. ಯಾರು IAS IPS ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಯಾರು ಆಗ್ತಾ ಇದ್ದಾರೆ ಇವತ್ತು? ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ಉಳ್ಳವರು ಕಟ್ಟುವರು ಶಿವಾಲಯ, ನಾನೇನ ಕಟ್ಟನೆಯ ಅಂತ ಪರಿಸ್ಥಿತಿ ಉದ್ದವರು. ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಿದೆ. ಆ ಉಳ್ಳವರ ಪಾಲು ಹಾಕಬಾರ್ದು. ಮೋರ್ ದನ್ 55% ಎಜುಕೇಶನ್ ಕೊಡ್ತಾ ಇರ್ತಕ್ಕಂಥ ಇವತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಇವತ್ತು. ಇನ್ನು 45% ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ. ಆ 45% ಶಿಕ್ಷಣ ಕೊಡ್ತಕ್ಕಂಥ ಮಕ್ಕಳು ಯಾರು? ದೇ ಆರ್ ಆಲ್ ಏಲ್ಸ್ ಫ್ರಮ್ ಬ್ರಾಟ್ ಅಪ್ ಇನ್ ಎ ವಿಲೇಜ್, ಸ್ಮಾಲ್ ಪೆಟ್ಟಿ. ಇವರು ಕಾರ್ಮಿಕರ ಮಕ್ಕಳು. ಅವರು ಬೇರೆ ಹೇಳಿದ್ರು, ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅವರಲ್ಲೂ ಕೆಲವರು ಇದ್ದಾರೆ ಉತ್ತಮ ಶಿಕ್ಷಣ. ಆ ಮಕ್ಕಳಿಗೆ ಏನು ಸಾಮಾಜಿಕ ಕಳಕಳಿ ಇಟ್ಟು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅದನ್ನೇ ಹೇಳಿದ್ರು, ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಅಂತ. ವೆರಿ ಬ್ಯೂಟಿಫುಲ್. ಅದು ಭಾಳ ಮೀನಿಂಗ್ಫುಲ್ ಇರ್ತಕ್ಕಂಥದ್ದು, ಅರ್ಥಗರ್ಭಿತ ಆಗಿರ್ತಕ್ಕಂಥದ್ದು. ಆ ಅರ್ಥಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಹೊರಡು ಇದರಲ್ಲಿ ಬಜೆಟ್ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯ ಆಗಬೇಕಾಗಿದೆ. ಇವತ್ತು ಕಾರ್ಯಗತ ಆಗಬೇಕಾಗಿದೆ. ಅದಾಗದೇ ಇದ್ದರೆ ನೀವು ಯಾವ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಪಠ್ಯಪುಸ್ತಕದವ್ರ ವಿಚಾರದಲ್ಲಿ ನಾವು ಹೇಳಿದಿರಿ, ನೀವು ಎಲ್ಲಿ ನಾರಾಯಣಗುರು ಹೇಳಿದಿರಿ, ಬುದ್ಧ, ಬಸವಣ್ಣ, ಕನಕದಾಸು, ಅಂಬೇಡ್ಕರ್, ಇವೆಲ್ಲ ವಿಚಾರಗಳಿಂದ. ಯಾರು ನಾರಾಯಣಗುರುಗಳು? ಈ ನಾಡಿನ ಬಹುದೊಡ್ಡ ಸಂತ ನಾರಾಯಣಗುರುಗಳು. ಫಸ್ಟ್ ಧಾರ್ಮಿಕ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಧಾರ್ಮಿಕ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲದಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಕ್ಕಂತಹ, ದೇವಸ್ಥಾನ ಕಟ್ಟೋ ಮುಖಾಂತರ, ಶಿವನ ದೇವಸ್ಥಾನ ಕಟ್ಟೋ ಮುಖಾಂತರ ಕೋಟ್ಯಾಂತರ ಜನ ಬಡವರು, ದೀನದಲಿತರು ಯಾರು ದೇವಸ್ಥಾನದೊಳಗೆ ಪ್ರವೇಶ ಕೊಡೋದಿಲ್ಲ ಅಂತ ಹೇಳಿದರು. ಅಂಥವರ ಯಾರು ಹೋಗ್ಬೇಕು ಅನ್ನೋ ಅಂಥವ್ರ ಧ್ವನಿಯಾಗಿ ಮೊನ್ನೆ ಸಿದ್ದರಾಮಯ್ಯ ಹೇಳಿರಲ್ಲ, ದೀನದಲಿತರು, ಆ ಬಡವರು, ಪರಿಶಿಷ್ಟ ಜಂಗ, ಪರಿಶಿಷ್ಟ ವರ್ಗ, ಯಾರು ಹಿಂದುಳಿದ ವರ್ಗ, ಅವರ ಧ್ವನಿಯಾಗಿ 100 ದೇವಸ್ಥಾನಗಳನ್ನು ಈ ನಾಡಿನಲ್ಲಿ ಕಟ್ಟಿದ್ರು. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೇರಳ ರಾಜ್ಯದಲ್ಲಿ. ಅಂದು ಸ್ವಾಮಿ ವಿವೇಕಾನಂದರು, ರವೀಂದ್ರನಾಥ್ ಠಾಗೂರ್ ಅವರು ಯಾರು ಈ ನಾರಾಯಣಗುರು ಅವ್ರ ಆಶೀರ್ವಾದ ಪಡಿಬೇಕು, ಅವ್ರು ಇಂಥದ್ದನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ವಿವೇಕಾನಂದರು ಅವ್ರನ್ನ ಅಲ್ಲಿ ಹೋಗಿ ನೋಡ್ತಾರೆ. ಅವರ ಕಾರ್ಯಕ್ಕೆ ಅವರು ಸಂಸ್ಕೃತ ಇವತ್ತು ಹೇಳ್ತಾ ಇದ್ರಿ, ತ್ರಿಭಾಷಾ ಸೂತ್ರ NEP-ಲಿ ಇದೆ ಸ್ವಾಮಿ ಅಧ್ಯಕ್ಷರೇ, ತ್ರಿಭಾಷಾ ಸೂತ್ರ. ನಾರಾಯಣಗುರು ಯಾವ ಕಾಲದಲ್ಲೂ ಆ ಕಾಲದಲ್ಲೇ ತ್ರಿಭಾಷಾ ಸೂತ್ರ ತಂದರು. ನಿಮ್ಮ ರೀಜನಲ್ ಲ್ಯಾಂಗ್ವೇಜು
ಸಂಸ್ಕೃತ, ಇಂಗ್ಲೀಷನ್ನು ಕಲಿಯಿರಿ. ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ, ಇನ್ ದಿ ಸೊಸೈಟಿ. ನಾಡು ನುಡಿಯ ಬಗ್ಗೆ ನಮಗೆ ಫಸ್ಟು ನನ್ನ ಭಾಷೆಯ ಬಗ್ಗೆ, ನನ್ನ ಭಾಷೆಯ ಬಗ್ಗೆ ನನಗೆ ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರ್ದು, ಅಂಧಾಭಿಮಾನ ಇರಬಾರ್ದು. ಅದಕ್ಕೆ ಸಾಮಾನ್ಯ ಸಿದ್ದರಾಮಯ್ಯ ನಾರಾಯಣಗುರುಗಳು ವಿಚಾರದಲ್ಲಿ ಬರ್ತೀನಿ ನಾನು. ಸಿದ್ದರಾಮಯ್ಯವರು ಏನು ಹೇಳಿದರು? ಕನ್ನಡ ಆಡಳಿತ ಭಾಷೆ ಮಾಡ್ತೀನಿ. ಆಡಳಿತ ಭಾಷೆ ಆಗಬೇಕಲ್ಲ ಅಧ್ಯಕ್ಷರೇ? ಆಡಳಿತ ಭಾಷೆ ಸುಮ್ಮನೆ ಆಗ್ಬಿಡುತ್ತಾ? ಇರ್ತಕ್ಕಂಥ ಎಲ್ಲ 80% ಕನ್ನಡ ಶಾಲೆ ಸಭಾಧ್ಯಕ್ಷರು, ಸಭಾ ನಾಯಕರೇ, ಇವತ್ತು ನಮ್ಮ ನಾಡಿನಲ್ಲಿ 80% ಕನ್ನಡ ಶಾಲೆಗಳು ಮುಚ್ಚಂತ ಪರಿಸ್ಥಿತಿ ಬಂದಿದ್ದಾವೆ, ಸೊರಗ್ತಾ ಇದ್ದಾವೆ, ಮುಚ್ಚಿ ಹೋಗಿದ್ದಾವೆ. 7 ಸಂಸ್ಥೆ ಕನ್ನಡ ಸಂಸ್ಥೆಗಳು ಸಂಪೂರ್ಣ ನಾಶ ಆಗಿದೆ, ಉಳಿದಿಲ್ಲ. ಯಾವ ಉದ್ದೇಶ ಇಟ್ಟು ನಮ್ಮ ಹಿರಿಯರು 7 ಸಂಸ್ಥೆಗಳನ್ನು ಕಟ್ಟಿದ್ರು ಆ ಉದ್ದೇಶ ಇವತ್ತು ಕಾರ್ಯಗತ ಆಗಿಲ್ಲ. ನಮಗಿರ್ತಕ್ಕಂಥ 45% ಸರ್ಕಾರ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥ ಈ ನಾಡಿನಲ್ಲಿ, ಇನ್ನು 55% ಪ್ರೈವೇಟ್ನವ್ರು ಕೊಡ್ತಾ ಇದ್ದಾರೆ. ಈ 45% ನೀವು ಸ್ಟ್ರಾಂಗ್ ಮಾಡಿದರೆ 90% ಜನ ಇಲ್ಲಿ ಬರ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ಮರ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಹೇಳಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಅಕೇಶಿಯ ನೀಲಗಿರಿ ಮರ ತೋರಿಸಿ ಇದೇ ಶ್ರೀಗಂಧದ ಮರ ಅಂದ್ರೆ ದೇವರನ್ನ ಒಪ್ಪಿರ್ತಾರೆ. ಅಂತ ಪರಿಸ್ಥಿತಿ ಬಂದಿದೆ. ಶ್ರೀಗಂಧದ ನಾಡು ಆಗ್ಬೇಕಲ್ಲ. ಸಿರಿಗನ್ನಡ ನಮ್ಮ ಜಲ್ಗೆ ಎಲ್ಲಿದಾವ? ಗಂಧದ ಮರವೇ ಇಲ್ಲ. ಈ ಬಿಡಿ, ಗಂಧದ ಮರ ಪೂರ ಹೋಗಿ ಆಗಿದೆ ಅಲ್ಲ, ಏನು ಉಳಿದಿಲ್ಲ ಅಲ್ಲಿ ಗಂಧದ ಮರ ಇವತ್ತು. ಈ ಪರಿಸ್ಥಿತಿ ಹೇಳಿದ್ರೆ ನೋಡಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿ ಹರಣ್ಣರು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸೂಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಇದು ಆಗ್ಬೇಕು. ಅಲ್ಲಿ ಲಾಸ್ಟಿಗೆ ಹೇಳ್ತಾರೆ ನೋಡಿ. ಇದನ್ನ ಲಾಸ್ಟ್ ಬಜೆಟಲ್ಲಿ, ಲಾಸ್ಟ್ ಪುಸ್ತಕದಲ್ಲಿ 23-24 ಬಜೆಟಲ್ಲಿ, ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, ಸಿದ್ದರಾಮಯ್ಯವರು ಹೇಳಿದ್ದಾರೆ. ಏನು? ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮ. ಸರ್ವೋದಯ ಆಗದ ಮಾನ್ಯ ಪರಮೇಶ್ವರ್ ಸಾಹೇಬ್ರೆ, ಸರ್ವೋದಯ ಆಗ್ಬೇಕಲ್ಲ, ಸರ್ವೋದಯ. ಹಿಂಗೆ ಹೇಳ್ಬೇಡಿ, ಬರೀ ಇದು ಹೇಳಿದ್ರೆ ಸರ್ವೋದಯ ಆಗ್ತದ? ಅದಕ್ಕೆ ಒತ್ತು ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದು, ಗುಂಡೀಲಿ ಓಡಾಡನ್ರಿ, ಏನಾಗಲ್ಲ. 5 ವರ್ಷ ಗುಂಡೀಲಿ ಓಡಾಡಿದ್ರೆ ನಮ್ಗೇನಾಗೋದಿಲ್ಲ. ಫಸ್ಟ್ ಇದನ್ನು ಮಾಡಿದರೆ, ಶಿಕ್ಷಣವನ್ನು ಕೊಟ್ಟರೆ, ಆರೋಗ್ಯವನ್ನು ಕೊಟ್ಟರೆ, ಈ ನಾಡಿನ ಎಲ್ಲ ಜನರಿಗೆ ನಾವು ಉಚಿತವಾದ ಆರೋಗ್ಯವನ್ನು ನಾವು ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿ, ನಿಮ್ಮ ದೇವ್ರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಜನ. ಎಲ್ಲ ವರ್ಗದ ಜನರಿಗೆ, ಕಟ್ಟ ಕಡೆ ಮನುಷ್ಯನಿಗೆ ಏನು ಅಂಬೇಡ್ಕರ್ ಕಟ್ಟಂತ ಕನಸು, ಈ ನಾಡಿನ ಕಟ್ಟ ಕಡೆ ಮನುಷ್ಯನು ಕೂಡ ವಿದ್ಯಾವಂತ ಆಗಬೇಕು ಅಂತ ಹೇಳಿದರೆ ಶಿಕ್ಷಣವನ್ನು ಸಂಪೂರ್ಣವಾಗಿ ನಾವು ಫ್ರೀ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ರಿ, ನಿಮ್ಮನ್ನು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ನಾರಾಯಣ ಗುರುಗಳು 106 ದೇವಸ್ಥಾನವನ್ನು ಕಟ್ಟಿದ್ರು. ಶಿವನ್ ಟೆಂಪಲ್ಗೆ ಎಲ್ಲರೂ ಬರಬೇಕು ಅಂದರು. ಎಲ್ಲರೂ ತೋರಿಸಿದ್ರು, ಸಾಮರಸ್ಯವನ್ನು ತೋರಿಸಿದ್ರು, ಸಾಮರಸ್ಯದ ನಡನ ಮಾಡಿದರು. ಲಾಸ್ಟಿಗೆ ಒಂದು ಮಾತೇನು ಹೇಳಿದರು? ಇನ್ನೂ ಸಾಕು ಧರ್ಮ ಪ್ರಚಾರ, ಈ ಧರ್ಮದಿಂದ ಏಳಿಗೆ ಆಗ ಪ್ರಶ್ನೆ ಇಲ್ಲ, ಅವರು ಉದ್ಧಾರ ಆಗೋ ಪ್ರಶ್ನೆ ಇಲ್ಲ. ಉದ್ಧಾರ ಆಗ್ಬೇಕಾದ್ರೆ ಎಲ್ಲರೂ ಶಿಕ್ಷಿತರು ಆಗಬೇಕು, ಶಿಕ್ಷಿತ ಆಗಬೇಕು, ಶಿಕ್ಷಣ ಬೇಕು. ಎಲ್ಲ ದೇವಸ್ಥಾನಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅಂತೇಳಿ. ಭೋಜೇಗೌಡ್ರೆ, ನೀವು ಮಾತಾಡ್ತಾ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಶಿಕ್ಷಣವನ್ನ ಬೇಕೇ ಬೇಕು ಅಂತ. ಇಲ್ಲಿ ಕೂತಿದೀವಲ್ಲ ನಾವೆಲ್ಲ, ನಮ್ಮಲ್ಲಿ ಊರಲ್ಲಿರುವಂತ ಶಾಲೆಗಳನ್ನ ಯಾಕೆ ಹೈಟೆಕ್ ಶಾಲೆಗಳನ್ನ ಮಾಡಬಾರ್ದು? ಅದನ್ನ ನೈತಿಕತೆಗಳು ನಾವ್ ಯಾಕೆ ಇಟ್ಕೋಬಾರ್ದು? ಈಗ ರವಿಕುಮಾರರು ಇದೇ ಕೆಲಸ ಮಾಡಿ ಶಾಲೆ, ನನ್ನ ಊರಿನ ಶಾಲೆನೂ ಮಾಡಿದ್ದೀನಿ ನಾನು. ಆದ್ರೆ ನಾವೆಲ್ಲ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ಸಂಪೂರ್ಣ ಸರ್ಕಾರ ಅನ್ನೋದಕ್ಕಿಂತ ನಾವು ಚುನಾಯಿತ ಪ್ರತಿನಿಧಿಗಳ ಆಸಕ್ತಿಗಳು ಅದರೊಳಗಡೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.